ಈ ಒಂದು ಸಂಭ್ರಮಾಚರಣೆಯನ್ನು ನಾವು ನೋಡ್ತಾ ಇದ್ರೆ ನಾವು ಕಣ್ಣೀರು ಅನ್ನಿಸ್ತಾ ಇದೆ. ಯಾಕಪ್ಪ ಅಂತ ಹೇಳಿದ್ರೆ ಹೇಳ್ತಾರೆ ಆದ್ರೆ ಈ ಪ್ರವಾಸ ನಾವು ಏನು ಕೇಳಿಲ್ಲ. ಆದ್ರೂ ಮಕ್ಕಳು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದು ಕರ್ನಾಟಕ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಬೆಳಗಾವಿ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ರಂಗೇರಪ್ಪ ಸಹೋದರ್, ಬಿಎಸ್ಸಿ ಸಂಯೋಜಕರಾಗಿರ್ತಕ್ಕಂಥ ಸೋಮಣ್ಣ ಸಹೋದರ ಹಾಗೂ ನಮ್ಮ ಶಿಕ್ಷಕರ ಅಧ್ಯಕ್ಷರಾಗಿರ್ತಕ್ಕಂಥ ರಂಗೇರ ಸಹೋದರ, ಎಲ್ಲ ಇಲ್ಲಿಯ ನಿವೃತ್ತ ಶಿಕ್ಷಕರ ಹಾಗೂ ಈ ಊರಿನ ವೃಂದದವರ, ನನ್ನ ಹಳೆಯ ನೆಚ್ಚಿನ ವಿದ್ಯಾರ್ಥಿ ವೃಂದದವರ, ಇವತ್ತು ಈ ಸಂಭ್ರಮವನ್ನು ನೋಡಿ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಯಾಕಪ್ಪ ಅಂತ ಅಂದ್ರೆ ನಾನು ಶಿಕ್ಷಕ ವೃತ್ತಿಯನ್ನು ಪಡೆದು 26 ವರ್ಷಗಳ ಕಂಪ್ಲೀಟ್ ಆಯ್ತು. ನಮ್ಮ ಶಿಕ್ಷಕ ವೃತ್ತಿಯ ಜನ್ಮ ಕೊಟ್ಟ ಶಿಕ್ಷಕ ಅತ್ಯಂತ ಎಲ್ಲ ಕೆಲಸಕ್ಕೆ ಮಾಡ್ತಕ್ಕಂತ ಒಂದು ವಿಷಯವನ್ನು ನನಗೆ ತಿಳಿಸ್ಬೇಕಿರ್ತಕ್ಕಂಥ ತಾಲೂಕು ಯಾವಬೇಕು ಅಂತ ಹೇಳಿದ್ರೆ ಈ ಮುಂಭಾಗ ತಾಲೂಕು. ನನ್ನ ಮನೆ ಕಟ್ಟಿದ್ರು. ಹಂಗಾಗಿ ನನಗೆ ಶಿಕ್ಷಕ ವೃತ್ತಿಯಲ್ಲಿ 26 ವರ್ಷಗಳಾಯ್ತು. 26 ವರ್ಷಗಳಲ್ಲಿ ಬಂಸಂದ್ರ, ಕಲಾವಿದರಲ್ಲಿ, ಪುಟ್ಟಳ್ಳಿ, ಈಗ ನಾನು ವಿರೂಪಾಕ್ಷಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಈ ಎಲ್ಲಾ ಊರುಗಳಿಗಿಂತ ಮುಖ್ಯ ಬಂಸಂದ್ರ ಅಂದ್ರೆ ನನಗೆ ತುಂಬಾ ಇಷ್ಟ. ಕಾಲ ಆಗಿನ ಕಾಲ ಇರಲಿಲ್ಲ. 99ನೇ ಇಸ್ವಿಯಲ್ಲಿ 24ನೇ ತಾರೀಕು ನವೆಂಬರ್ ಅಂದು ನಾನು ಈ ಊರಲ್ಲಿ ಮಾರ್ಕೊಂಡಪ್ಪ ಮುಖಪ್ಪ ಸಮ್ಮುಖದಲ್ಲಿ ನನ್ನ ಶಿಕ್ಷಕ ವೃತ್ತಿಯನ್ನ ನಿರ್ವಹಿಸಿದ ಮೊದಲ ದಿನ. ಆಗ ಮಕ್ಕಳು ಸುಮಾರು ಒಂದು 170ರಿಂದ 180 ಜನ ಬಂಸಂದ್ರದಲ್ಲಿದ್ರು. ಆ ಮಕ್ಕಳು ಹೆಂಗಪ್ಪ ಅಂತ ಹೇಳಿದ್ರೆ ನನ್ ಕೈಲಾದಷ್ಟು ಸಹಾಯ ಮಾಡೋಣ ಅಂತೇಳಿ ಊರಿಂದ ಫಸ್ಟ್ ಕಾಯ್ತಾ ಇದ್ರು. ಅಂತ ಅದ್ರಲ್ಲಿ ಕೆಲವು ಪುಣ್ಯಾತ್ಮಗಳನ್ನ ಇವತ್ತು ಈ ಸಂದರ್ಭದಲ್ಲಿ ತಿಳ್ಕೋಬೇಕು. ವೆಂಕಟರಮಣ ಸಾರು, ಚಂದ್ರವರ್ತಿ ಸಾರವರು, ಇನ್ನ ಅನೇಕ ಪೋಷಕರನ್ನ ತಿಳ್ಕೊಂಡು ಅವರು ಮನೆ ಮಕ್ಕಳ ತರ ಈ ಶಿಕ್ಷಕರನ್ನ ಬೆಳೆಸಿದ್ರು ಈ ಊರಿನಲ್ಲಿ. ವೃತ್ತಿಯನ್ನು ಮುಂದುವರಿಸಿಕೊಂಡು ಹೋಗುವಂತ ಸಂದರ್ಭದಲ್ಲಿ ಸಮುದಾಯ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಪ್ರಾರಂಭ ಮಾಡಿದ ಕೆಲವು ದಿನಗಳಲ್ಲಿ ಸಮಯದಲ್ಲಿ ಶಾಲೆಗಳು ಎಲ್ಲಾ ಊರಿನಲ್ಲಿ ನಡೆಯಿತು. ಆ ಸಮಯದಲ್ಲಿ ಶಾಲೆಯನ್ನ 300 ಕೂಡ ನಾವು ನಡೆಸಿದ್ವು. ಆ
ಅವತ್ತು ಸಂತಾನ ಶಾಲಾ 4 ಗಂಟೆಗೆ ಶುರುವಾಗಿ ರಾತ್ರಿ 1 ಗಂಟೆವರೆಗೂ ನಡೀತು. ರಾತ್ರಿ 1 ಗಂಟೆವರೆಗೂ ನಡೀತು. ರಾತ್ರಿ 1 ಗಂಟೆವರೆಗೂ ನಡೆದಂತ ಸಾಂಪ್ರದಾಯಿಕ ಶಾಲಾನ ನಾನು ನನ್ನ ಜೀವನದಲ್ಲಿ ಯಾವತ್ತೂ ಮರೆಯೋದಿಲ್ಲ. ಎಲ್ಲರಿಗೂ ಈ ಊರಿಗೆ ಜನ ಅವ್ರ ಮನೆ ಮಕ್ಕಳ ತರ ಎಲ್ಲಾ ಮನೆಗಳಲ್ಲಿ ಅವತ್ತು ಒಂದು ಹಬ್ಬ ತರ ವಾತಾವರಣ ಇತ್ತು. ಪೋಷಕರೆಲ್ಲ ಸ್ಕೂಲ್ ಹತ್ರ ಬಂದು ಮುನಿಗಾರಿಯಿಂದ ಅಧಿಕಾರಿಗಳೆಲ್ಲ ಸ್ಕೂಲ್ ಹತ್ರ ಬಂದಿಲ್ಲ. ನಾವು ಸುಮಾರು 6 ಜನ ಕೆಲಸ ಮಾಡ್ತಾ ಇದ್ವಿ. 6 ಜನ ಅಲ್ಲ 5 ಜನ. ಈ 5 ಜನ ಕೆಲಸ ಮಾಡ್ತಕ್ಕಂತ ಒಕ್ಕಟ್ಟನ್ನ ನೋಡಿ ನಮ್ಗೊಂದು ಹೆಸರನ್ನ ಇಟ್ಟಿದ್ದು, ಸರ್ ನೀವು ಪಂಚಪಾಂಡವರಾಗಿ ನಾವಿದ್ದ ಸಂದರ್ಭದಲ್ಲಿ ಮಾರ್ಕೊಂಡಪ್ಪ ಸಾರು ಮುಖ್ಯೋಪಾಧ್ಯಾಯರಾಗಿದ್ರು. ನಂತರ ನಾರಾಯಣಪ್ಪ ಸಾರು, ಸಾರು, ಶ್ರೀನಿವಾಸ ಸಾರು, ಅವರ ಜೊತೆಗೆ ನಾನು ಪ್ರಸಾದ್ ಸೇರ್ಕೊಂಡು ಈ 5 ಜನ ಅಷ್ಟು ಒಳ್ಳೆಯ ರೀತಿಯಲ್ಲಿ ಅಣ್ಣ ತಮ್ಮಂದಿರ ತರ ಈ ಊರಿನ ಎಲ್ಲರ ಒಂದು ಪ್ರೀತಿ ಪಾತ್ರಕ್ಕೆ ನಾವು ಹೆಸರುವಾಸಿಯನ್ನ ಹಾಕಿದ್ವು. ಇಷ್ಟೊಂದು ಚೆನ್ನಾಗಿ ಬೆಳೆಸ್ಕೊಂಡು ಹೋಗಿರ್ತಕ್ಕಂಥ ಸಂದರ್ಭಗಳನ್ನ ನಮ್ಮ ಜೀವನದಲ್ಲಿ ಮರೆಯೋದಕ್ಕೆ ಆಗೋದಿಲ್ಲ. ಇವತ್ತು ಕಾರು ಬರ್ತಾ ಇದ್ದೀನಿ, ನನ್ನನ್ನು ನಿಲ್ಲಿಸಿ ನಮಸ್ಕಾರ ಆಗ್ತಾವ್ರೆ. ನಮ್ ಸಾರ್ ನಮ್ಮೂರು ಬರ್ತಾ ಇದ್ದಾರೆ ಅಂತೇಳಿ ಇಂತಹ ಕ್ಷಣಗಳನ್ನ ಅನ್ವಯಿಸೋದಕ್ಕೆ ನನಗೆ ತುಂಬಾ ಗರ್ವ ಇದೆ. ಆಮೇಲೆ ಇನ್ನು ಕೆಲವು ಮಕ್ಕಳಿದ್ದಾರೆ, ಎಲ್ಲರೂ ಹೆಸರು ಹೇಳಕ್ ಆಗೋದಿಲ್ಲ. ಶಾಂತಿ, ಸರೋಜ, ಲತಾ ಲಕ್ಷ್ಮಿ, ಅಂಬರೀಷ, ಈ ತರ ಹೇಳ್ತಾ ಹೋದ್ರೆ ಸುಮಾರು 150 ಜನ ಇವತ್ತು ಹೇಳ್ತೀನಿ. ನಿಮ್ಮ ಹೆಸರು ಅಷ್ಟು ಅಚ್ಚುಕಟ್ಟಾಗಿ ನನ್ನ ಮನದಲ್ಲಿ ಇವತ್ತು ಇದೆ. ನನ್ನ ಶಿಷ್ಯ ಇದ್ದಾನೆ, ಅವ್ರ ಮನೆಯಲ್ಲಿ ನನ್ನ ಮಕ್ಕಳಿಗೆ ಬಟ್ಟೆ ಬೇಕಂತ ಹೋದ್ರೆ ಬಟ್ಟೆ ಕೊಡ್ತಾನೆ. ಕೂತ್ಕೊ ಅಂದ್ರೆ ಸರ್ ನೀವು ಕೂತ್ಕೊಳ್ಳಿ, ಇದೊಂದು ಅನುಭವ. ಆಮೇಲೆ ಮೊನ್ನೆ